ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಆಗಿದೆ. ಕೆಲ ಷರತ್ತುಗಳನ್ನ ವಿಧಿಸಿ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರಲ್ಲಿ ಒಂದಷ್ಟು ಗೊಂದಲ ಕೂಡ ಇತ್ತು, ಅದನ್ನು ಕೂಡ ವಿಜಯಪುರ ಡಿಸಿ ಬಗೆಹರಿಸಿದ್ದಾರೆ. ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯನ್ನ ಓದಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆನಂದ್. ಸಾಕಷ್ಟು ಗೊಂದಲಗಳಿದ್ವು, ಆ ಗೊಂದಲದ ನಡುವೆಯೂ ಕೂಡ ಈಗ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ಅಂತ್ಯ ಆಗಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ರೈತರಿಗೆ ಕೊಟ್ಟ ನಂತರದಲ್ಲಿ ಆದೇಶ ಪ್ರತಿಯನ್ನ ಖುದ್ದು ಡಿಸಿಎ ಓದಿ ತಿಳಿಸಿದ ನಂತರದಲ್ಲಿ ರೈತರು ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಆಗಿದೆ. ಕೆಲ ಷರತ್ತುಗಳನ್ನ ವಿಧಿಸಿ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರಲ್ಲಿ ಒಂದಷ್ಟು ಗೊಂದಲ ಕೂಡ ಇತ್ತು, ಅದನ್ನು ಕೂಡ ವಿಜಯಪುರ ಡಿಸಿ ಬಗೆಹರಿಸಿದ್ದಾರೆ. ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯನ್ನ ಓದಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆನಂದ್. ಸಾಕಷ್ಟು ಗೊಂದಲಗಳಿದ್ವು, ಆ ಗೊಂದಲದ ನಡುವೆಯೂ ಕೂಡ ಈಗ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ಅಂತ್ಯ ಆಗಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ರೈತರಿಗೆ ಕೊಟ್ಟ ನಂತರದಲ್ಲಿ ಆದೇಶ ಪ್ರತಿಯನ್ನ ಖುದ್ದು ಡಿಸಿಎ ಓದಿ ತಿಳಿಸಿದ ನಂತರದಲ್ಲಿ ರೈತರು ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಆಗಿದೆ. ಕೆಲ ಷರತ್ತುಗಳನ್ನ ವಿಧಿಸಿ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರಲ್ಲಿ ಒಂದಷ್ಟು ಗೊಂದಲ ಕೂಡ ಇತ್ತು, ಅದನ್ನು ಕೂಡ ವಿಜಯಪುರ ಡಿಸಿ ಬಗೆಹರಿಸಿದ್ದಾರೆ. ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯನ್ನ ಓದಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆನಂದ್. ಸಾಕಷ್ಟು ಗೊಂದಲಗಳಿದ್ವು, ಆ ಗೊಂದಲದ ನಡುವೆಯೂ ಕೂಡ ಈಗ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ಅಂತ್ಯ ಆಗಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ರೈತರಿಗೆ ಕೊಟ್ಟ ನಂತರದಲ್ಲಿ ಆದೇಶ ಪ್ರತಿಯನ್ನ ಖುದ್ದು ಡಿಸಿಎ ಓದಿ ತಿಳಿಸಿದ ನಂತರದಲ್ಲಿ ರೈತರು ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಆಗಿದೆ. ಕೆಲ ಷರತ್ತುಗಳನ್ನ ವಿಧಿಸಿ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರಲ್ಲಿ ಒಂದಷ್ಟು ಗೊಂದಲ ಕೂಡ ಇತ್ತು, ಅದನ್ನು ಕೂಡ ವಿಜಯಪುರ ಡಿಸಿ ಬಗೆಹರಿಸಿದ್ದಾರೆ. ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯನ್ನ ಓದಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆನಂದ್.
ಸಾಕಷ್ಟು ಗೊಂದಲಗಳಿದ್ವು. ಆ ಗೊಂದಲದ ನಡುವೆಯೂ ಕೂಡ ಈಗ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ಅಂತ್ಯ ಆಗಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ರೈತರಿಗೆ ಕೊಟ್ಟ ನಂತರದಲ್ಲಿ ಆದೇಶ ಪ್ರತಿಯನ್ನ ಖುದ್ದು ಡಿಸಿಎ ಓದಿ ತಿಳಿಸಿದ ನಂತರದಲ್ಲಿ ರೈತರು ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಆಗಿದೆ. ಕೆಲ ಷರತ್ತುಗಳನ್ನು ವಿಧಿಸಿ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರಲ್ಲಿ ಒಂದಷ್ಟು ಗೊಂದಲ ಕೂಡ ಇತ್ತು, ಅದನ್ನು ಕೂಡ ವಿಜಯಪುರ ಡಿಸಿ ಬಗೆಹರಿಸಿದ್ದಾರೆ. ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯನ್ನ ಓದಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆನಂದ್. ಸಾಕಷ್ಟು ಗೊಂದಲಗಳಿದ್ವು. ಆ ಗೊಂದಲದ ನಡುವೆಯೂ ಕೂಡ ಈಗ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ಅಂತ್ಯ ಆಗಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ರೈತರಿಗೆ ಕೊಟ್ಟ ನಂತರದಲ್ಲಿ ಆದೇಶ ಪ್ರತಿಯನ್ನ ಖುದ್ದು ಡಿಸಿಎ ಓದಿ ತಿಳಿಸಿದ ನಂತರದಲ್ಲಿ ರೈತರು ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಆಗಿದೆ. ಕೆಲ ಷರತ್ತುಗಳನ್ನು ವಿಧಿಸಿ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರಲ್ಲಿ ಒಂದಷ್ಟು ಗೊಂದಲ ಕೂಡ ಇತ್ತು, ಅದನ್ನು ಕೂಡ ವಿಜಯಪುರ ಡಿಸಿ ಬಗೆಹರಿಸಿದ್ದಾರೆ. ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯನ್ನ ಓದಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಆನಂದ್. ಸಾಕಷ್ಟು ಗೊಂದಲಗಳಿದ್ವು. ಆ ಗೊಂದಲದ ನಡುವೆಯೂ ಕೂಡ ಈಗ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ಅಂತ್ಯ ಆಗಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಲಿದೆ ಅನ್ನುವಂಥ ವಿಶ್ವಾಸವನ್ನ ರೈತರಿಗೆ ಕೊಟ್ಟ ನಂತರದಲ್ಲಿ ಆದೇಶ ಪ್ರತಿಯನ್ನ ಖುದ್ದು ಡಿಸಿಎ ಓದಿ ತಿಳಿಸಿದ ನಂತರದಲ್ಲಿ ರೈತರು ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. ಬೇಕೇ ಬೇಕು